ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರ ವಿಧಿಯಾಟದ ಒಂದು ವಿಚಿತ್ರ ತಿರುವು ಅಂತಲೇ ಅನ್ನಬಹುದು. ಈ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು, ಕಣ್ಣೀರು ಮತ್ತು ಈ ಸವಾಲುಗಳಿಗೆ ಕೊನೆಗೂ ಮುಕ್ತಿ ಸಿಗುವ ಕಾಲ ಹತ್ತಿರ ಬಂದಿದೆ. ಈ 2026ರ ಏಪ್ರಿಲ್ 14ರ ನಂತರದ ಕಾಲಘಟ್ಟವು ನಿಮ್ಮ ಪಾಲಿಗೆ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಜನ್ಮಾಂತರದ ಪುಣ್ಯದ ಫಲವನ್ನು ಉಣ್ಣುವ ಮಹಾಕಾಲಘಟ್ಟ. ಬ್ರಹ್ಮಾಂಡದ ಶಕ್ತಿಗಳು ಒಟ್ಟಾಗಿ ನಿಮ್ಮ ಪರವಾಗಿ ನಿಲ್ಲಲಿವೆ. ಈ ಬದಲಾವಣೆಯು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ನಿಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯ ಮೇಲೂ ಅಗಾಧ ಪ್ರಭಾವ ಬೀರಲಿದೆ. ಈ ನಮ್ಮ ಸೌರಮಂಡಲದ ಅತ್ಯಂತ ಪ್ರಭಾವಶಾಲಿ ದೇವತೆಗಳಾದ ತ್ರಿಮೂರ್ತಿಗಳಂತಿರುವ 3 ಗ್ರಹಗಳು ಈಗ ನಿಮ್ಮ ಮೇಲೆ ವಿಶೇಷ ಕೃಪೆ ತೋರುತ್ತಿದೆ. ಈ ಮಹಾದೇವ ಅಂದರೆ ಲಯಕರ್ತನಾದ ಶಿವನು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿ ನಿಮಗೆ ಈ ಒಂದು ರಕ್ಷಣಾ ಕವಚವಾಗಲಿದ್ದಾರೆ. ಈ ನ್ಯಾಯ ದೇವತೆ ಶನಿದೇವ, ಮಕರ ರಾಶಿಯ ಅಧಿಪತಿಯಾದ ಶನಿಯು ನಿಮ್ಮ ಈ ಒಂದು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವ ಮೂಲಕ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲಿದ್ದಾನೆ. ಈ ಗ್ರಹಗಳ ರಾಜ ಸೂರ್ಯದೇವ, ಆತ್ಮಕಾರಕರಾದ ಸೂರ್ಯನು ನಿಮ್ಮ ಯಶಸ್ಸನ್ನು ಜಗತ್ತಿಗೆ ಸಾರುವಂತೆ ಮಾಡುತ್ತಿದ್ದಾನೆ. ಏಪ್ರಿಲ್ 14ರ ನಂತರ ವೈಶಾಖ ಮಾಸವು ಪ್ರಾರಂಭವಾಗುತ್ತಿದ್ದಂತೆಯೇ ನಿಮ್ಮ ಜಾತಕದಲ್ಲಿ ಒಂದು ರಾಜಯೋಗದ ಲಕ್ಷಣಗಳು ಗೋಚರಿಸಲಿದೆ. ಈ ವೈಶಾಖ ಮಾಸವು ಪುಣ್ಯ ಕರ್ಮಗಳಿಗೆ ಅತ್ಯಂತ ಶ್ರೇಷ್ಠವಾದದ್ದು. ಈ ಸಮಯದಲ್ಲಿ ಈ ಗಂಗಾ ಸ್ನಾನ ಮತ್ತು ದಾನ ಧರ್ಮಗಳು ಎಷ್ಟು ಮುಖ್ಯವೋ, ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ಈ ಕಾರ್ಯಸಿದ್ಧಿ ಯೋಗವು ಅಷ್ಟೇ ಮುಖ್ಯವಾಗಿದೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸವೂ ಈಗ ಚಿನ್ನವಾಗುವ ಸಮಯವಿದು. ಈ ಅಕ್ಷಯ ತೃತೀಯದ ಈ ಒಂದು ಅಮರ ವರದಾನ ಅಂತಲೇ ಅನ್ನಬಹುದು. ಏಪ್ರಿಲ್ 19, 2026 ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಕ್ಷಯ ಎಂದರೆ ಎಂದಿಗೂ ಮುಗಿಯದ ಅಥವಾ ಈ ಕ್ಷಯಿಸದ ಎಂದರ್ಥ. ಏಪ್ರಿಲ್ 19ರಂದು ಬರುವ ಅಕ್ಷಯ ತೃತೀಯವು ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿಯನ್ನು ಹಾಡಲಿದೆ. ಈ ದಿನ ನೀವು ಯಾವುದಾದರೂ ಈ ಒಂದು ಹೊಸ ವ್ಯವಹಾರ ಅಥವಾ ಹೂಡಿಕೆ ಮಾಡಿದರೆ ಅದು ತಲೆಮಾರುಗಳವರೆಗೆ ಲಾಭ ನೀಡುವಷ್ಟು ಸದೃಢವಾಗಲಿದೆ. ದೀರ್ಘಕಾಲದಿಂದ ಕನಸು ಕಂಡಿದ್ದ ಮನೆ ಅಥವಾ ಜಮೀನು ಖರೀದಿಗೆ ಇದು ಅತ್ಯುತ್ತಮ ಮುಹೂರ್ತ. ಈ ದಿನ ಮಾಡುವ ಸಂಕಲ್ಪಗಳು ನೇರವಾಗಿ ದೇವಲೋಕವನ್ನು ತಲುಪುತ್ತವೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ. ಈ ಮಕರ ರಾಶಿಯವರಿಗೆ ಈ ಬಾರಿ ಅಕ್ಷಯ ತೃತೀಯವು ಕೇವಲ ಬಂಗಾರ ಖರೀದಿಸುವ ದಿನವಲ್ಲ, ಬದಲಿಗೆ ಬಂಗಾರದಂತಹ ಭವಿಷ್ಯವನ್ನು ರೂಪಿಸಿಕೊಳ್ಳುವ ದಿನವಾಗಿದೆ. ಈ ಗುರುಪುಷ್ಯ ಅಮೃತ ಯೋಗದ ಶಕ್ತಿ ಏಪ್ರಿಲ್ 23 ಮತ್ತು ಮೇ 21. ಈ ಏಪ್ರಿಲ್ 23ರಂದು ಮತ್ತು ಈ ಮೇ 21ರಂದು ಬರುವ ಒಂದು ಗುರುಪುಷ್ಯ ಯೋಗವು ಜ್ಯೋತಿಷ್ಯದ ಅತ್ಯಂತ ಶಕ್ತಿಶಾಲಿ ಯೋಗಗಳಲ್ಲಿ ಒಂದು. ಈ ಪುಷ್ಯ ನಕ್ಷತ್ರವನ್ನು ನಕ್ಷತ್ರಗಳ ರಾಜ ಎಂದು ಕರಿತೀವಿ. ಈ ಗುರುವಿನ ಸಾಮೀಪ್ಯ ದೊರೆದಾಗ ಇದು ಒಂದು ಅಮೃತ ಯೋಗವಾಗಿ ಮಾರ್ಪಾಡಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಸ್ಥಗಿತಗೊಂಡಿದ್ದ ಹಣದ ಹರಿವು ಇದ್ದಕ್ಕಿದ್ದಂತೆ ಚುರುಕಾಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಬೇಕಾದ ದಾರಿಗಳು ಗೋಚರಿಸುತ್ತವೆ. ಸಮಾಜದಲ್ಲಿ ಈ ಗೌರವ ಸ್ಥಾನಮಾನಗಳು ಹುಡುಕಿಕೊಂಡು ಬರುತ್ತೆ. ಈ ಸರ್ವಾರ್ಥ ಸಿದ್ಧಿ ಮತ್ತು ಅಮೃತ ಸಿದ್ಧಿ ಯೋಗಗಳ ಒಂದು ಮಿಲನ. ನಿಮ್ಮ ಜಾತಕದಲ್ಲಿ ಏಕಕಾಲಕ್ಕೆ 4 ಮಹಾಯೋಗಗಳು ಸಕ್ರಿಯಗೊಳ್ಳುತ್ತಿವೆ. ಇದು ನಿಮಗೆ ಅಧಿಕಾರ ಮತ್ತು ಐಶ್ವರ್ಯವನ್ನು ತಂದುಕೊಡುತ್ತೆ. ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳುತ್ತೆ ಈ ಕಾರ್ಯಸಿದ್ಧಿ ಯೋಗದಲ್ಲಿ. ಈ ಸರ್ವಾರ್ಥ ಸಿದ್ಧಿ ಯೋಗ ನಿಮ್ಮ ಪ್ರತಿಯೊಂದು ಸಣ್ಣ ಆಸೆಯೂ ಈಡೇರುವ ಕಾಲವಿದು. ಅಮೃತ ಸಿದ್ಧಿ ಯೋಗ ನಿಮ್ಮ ಜೀವನದಲ್ಲಿ ಆರೋಗ್ಯ ಮತ್ತು ನೆಮ್ಮದಿಯ ಈ ಒಂದು ಅಮೃತ ಸಿಂಚನವಾಗಲಿದೆ. ಈ ಒಂದು ಅದ್ಭುತ ಸಂಯೋಗಗಳಿಂದಾಗಿ ನಿಮ್ಮ ಕಣ್ಣುಗಳನ್ನೇ ನೀವು ನಂಬಲಾರದಂತಹ ಪವಾಡಗಳು ನಡೆಯುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರ ಒಂದು ಭವಿಷ್ಯ ಮತ್ತು ಆರ್ಥಿಕ ಕ್ರಾಂತಿ ಅಂತಲೇ ಅನ್ನಬಹುದು ಈ ವೃತ್ತಿ ಜೀವನ. ಹಾಗಾಗಿ ದಿವಾಳಿತನದಿಂದ ಅದೃಷ್ಟದ ಶಿಖರಕ್ಕೆ. ಕಳೆದ ಕೆಲವು ಕಾಲದಿಂದ ನೀವು ಅನುಭವಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಎಂದರೆ ಅದು ಹಣಕಾಸಿನ ಒಂದು ಮುಗ್ಗಟ್ಟು ಅಂತಲೇ ಅನ್ನಬಹುದು. ಈ ದುಡಿದ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ. ಬಂದ ಹಣ ಬಂದ ದಾರಿಯಲ್ಲೇ ಖರ್ಚಾಗುತ್ತಿದೆ.
ಆದರೆ ಏಪ್ರಿಲ್ 14ರ ನಂತರ ಪರಿಸ್ಥಿತಿ ಈ ತಲೆ ಕೆಳಕಾಗಲಿದೆ. ಎಲ್ಲೋ ಸಿಕ್ಕಿಹಾಕಿಕೊಂಡಿದ್ದ ಹಣ ವಾಪಸ್ ಬರುವುದಿಲ್ಲ ಎಂದುಕೊಂಡಿದ್ದ ಸಾಲ ಅಥವಾ ಈ ಒಂದು ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಸುಖಾಂತ್ಯಗೊಂಡು ನಿಮ್ಮ ಕೈಗೆ ಹಣ ಬರಲಿದೆ. ಈ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಈ ಹಿಂದೆ ನೀವು ಮಾಡಿದ ಹೂಡಿಕೆಗಳು ಈಗ 10 ಪಟ್ಟು ಲಾಭವನ್ನು ತಂದುಕೊಡುತ್ತವೆ. ಕುಂಡಲಿಯಲ್ಲಿನ ಶನಿದೇವನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಬೇಕಾದ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ವೃತ್ತಿ ಜೀವನದಲ್ಲಿ ಇದುವರೆಗೆ ನೀವು ಅನುಭವಿಸಿದ ಅವಮಾನ, ಕಡೆಗಣನೆ ಮತ್ತು ಅಸ್ಥಿರತೆಗೆ ಈಗ ಪೂರ್ಣ ವಿರಾಮ ಬೀಳಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಕಾಲವಿದು. ಏಪ್ರಿಲ್ 23ರ ಗುರುಪುಷ್ಯ ಯೋಗದ ಪ್ರಭಾವದಿಂದ ಕಚೇರಿಯಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ ಮತ್ತು ಈ ಒಂದು ಸಂಬಳದ ಹೆಚ್ಚಳ ಸುದ್ದಿಯನ್ನು ನೀವು ಕೇಳಲಿದ್ದೀರಿ. ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿ ದೊಡ್ಡ ಜವಾಬ್ದಾರಿಯನ್ನು ನೀಡಲಿದ್ದಾರೆ. ಬಹಳ ದಿನಗಳಿಂದ ಕೆಲಸಕ್ಕಾಗಿ ಹುಡುಕುತ್ತಿರುವ ಈ ಒಂದು ಯುವಕ ಯುವತಿಯರಿಗೆ ಅವರ ಅರ್ಹತೆಗೆ ತಕ್ಕಂತೆ ವಿದೇಶಿ ಕಂಪನಿಗಳಿಂದ ಅಥವಾ ಸರ್ಕಾರಿ ವಲಯದಿಂದ ಉತ್ತಮ ಅವಕಾಶಗಳು ಒದಗಿ ಬರಲಿವೆ. ಈ ಮಂದಗತಿಯಲ್ಲಿದ್ದ ಈ ಒಂದು ವ್ಯಾಪಾರವು ಈಗ ವೇಗ ಪಡೆದುಕೊಳ್ಳಲಿದೆ. ಹೊಸ ಪಾಲುದಾರರು ನಿಮ್ಮ ಜೊತೆ ಕೈಜೋಡಿಸಬಹುದು. ಅಕ್ಷಯ ತೃತೀಯದಂದು ನೀವು ಆರಂಭಿಸುವ ಹೊಸ ಯೋಜನೆಗಳು ದೀರ್ಘಕಾಲದವರೆಗೆ ಲಾಭ ನೀಡಲಿವೆ. ದೀರ್ಘಕಾಲದ ಒಂದು ಬೆನ್ನು ನೋವು, ಈ ರಕ್ತದ ಒತ್ತಡ ಅಥವಾ ನರಗಳ ದೌರ್ಬಲ್ಯದಿಂದ ಬಳಲುತ್ತಿದ್ದವರಿಗೆ ಈಗ ಸೂಕ್ತ ಚಿಕಿತ್ಸೆ ಮತ್ತು ಗುಣಮುಖವಾಗುವ ಲಕ್ಷಣಗಳು ಕಾಣಿಸಲಿವೆ. ಮಾನಸಿಕವಾಗಿ ಕಾಡುತ್ತಿದ್ದ ಒಂದು ಆತಂಕ ಮತ್ತು ನಿದ್ರಾಹೀನತೆ ದೂರವಾಗಿ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡುತ್ತೆ. ಸೂರ್ಯದೇವನ ಕೃಪೆಯಿಂದಾಗಿ ನಿಮ್ಮ ಮುಖದಲ್ಲಿ ಹೊಸ ತೇಜಸ್ಸು ಮತ್ತು ದೇಹದಲ್ಲಿ ಚೈತನ್ಯ ನೆಲೆಸುತ್ತೆ. ಮನೆಯಲ್ಲಿ ಈ ಸಣ್ಣ ಪುಟ್ಟ ವಿಚಾರಕ್ಕೆ ನಡೆಯುತ್ತಿದ್ದ ಒಂದು ಕಲಹಗಳು ಈಗ ಶಾಂತವಾಗಲಿವೆ. ಈ ದಂಪತಿಗಳ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಿ ಪ್ರೀತಿ ಹೆಚ್ಚಾಗುತ್ತೆ. ಮಕ್ಕಳ ಶಿಕ್ಷಣ ಅಥವಾ ಮದುವೆಯ ಬಗ್ಗೆ ಇದ್ದ ಆತಂಕಗಳು ನಿವಾರಣೆಯಾಗಲಿದೆ. ಈ ಮನೆಯಲ್ಲಿ ಶುಭ ಕಾರ್ಯಗಳು ಅಂದರೆ ಮದುವೆ ಅಥವಾ ಗೃಹ ಪ್ರವೇಶದಂತಹ ಸಂಭ್ರಮದ ವಾತಾವರಣ ನಿರ್ಮಾಣವಾಗಲಿದೆ. ಶನಿದೇವನು ನ್ಯಾಯದ ದೇವತೆ. ನಿಮ್ಮನ್ನು ಯಾರು ಮೋಸಗೊಳಿಸಿದ್ರೋ, ಯಾರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದರೋ ಅಂತಹವರಿಗೆ ಶನಿದೇವನು ಈಗ ಪಾಠ ಕಲಿಸಿದ್ದಾನೆ. ನೀವು ಅವರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಶ್ರಮಕ್ಕೆ ನ್ಯಾಯ ದೊರೆಯುವ ಸಮಯ ಬಂದಿದೆ. ಶತ್ರುಗಳು ತಾವಾಗಿಯೇ ನಿಮ್ಮ ಮುಂದೆ ತಲೆಬಾಗುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಒಂದು ನೀವು ಆದಷ್ಟು ಇದನ್ನು ಪಾಲಿಸಲೇಬೇಕು. ಈ ಗುಪ್ತ ನಿಯಮಗಳು ಮತ್ತು ಒಂದು ದೈವಿ ಪರಿಹಾರಗಳು, ಈ ಗೌಪ್ಯತೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ ಅಂತಲೇ ಅನ್ನಬಹುದು. ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯಲು ಶುರುವಾದಾಗ ಒಂದು ವಿಷಯವನ್ನು ಆದಷ್ಟು ನೆನಪಿಟ್ಟುಕೊಳ್ಳಿ. ನಿಮ್ಮ ಯಶಸ್ಸನ್ನು ಜಗತ್ತಿಗೆ ಸಾರಬೇಡಿ. ಏಪ್ರಿಲ್ 14ರ ನಂತರ ನಿಮಗೆ ಬರುವ ದೊಡ್ಡ ಆಫರ್ಗಳು, ಹಣಕಾಸಿನ ಲಾಭ ಮತ್ತು ಶುಭ ಸುದ್ದಿಗಳನ್ನು ನಿಮ್ಮ ಹಿತೈಷಿಗಳು ಅಥವಾ ನೆರೆಹೊರೆಯವರ ಜೊತೆ ತಕ್ಷಣ ಹಂಚಿಕೊಳ್ಳಬೇಡಿ. ಈ ದೃಷ್ಟಿದೋಷ ಅಥವಾ ಈ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ನಿಮ್ಮ ಯೋಜನೆಗಳು ಅರ್ಥಪೂರ್ಣಗೊಳ್ಳುವವರೆಗೆ ಅವುಗಳನ್ನು ರಹಸ್ಯವಾಗಿಡುವುದು ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಬಹಳನೇ ಅವಶ್ಯಕ. ಈ 2 ತಿಂಗಳ ಅವಧಿಯಲ್ಲಿ ನೀವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಅಭ್ಯಾಸವೆಂದರೆ ಶ್ರೀ ಸೂಕ್ತ ಪಾರಾಯಣ. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಸ್ನಾನದ ನಂತರ ದೀಪ ಹಚ್ಚಿ ಶ್ರೀ ಸೂಕ್ತವನ್ನು ಪಠಿಸಿ. ಇದು ಮಹಾಲಕ್ಷ್ಮಿಯ ಪ್ರಿಯವಾದ ಸ್ತೋತ್ರವಾಗಿದ್ದು ನಿಮ್ಮ ಮನೆಯಲ್ಲಿ ಈ ಧನಧಾನ್ಯಗಳ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೆ. ಈ ಮಕರ ರಾಶಿಯ ಅಧಿಪತಿ ಶನಿಯಾಗಿದ್ದರೂ ಸಂಪತ್ತಿಗಾಗಿ ಶುಕ್ರ ಮತ್ತು ಗುರುವಿನ ಅನುಗ್ರಹ ಬೇಕೇ ಬೇಕು. ಶ್ರೀ ಸೂಕ್ತವು ಈ ಸಮತೋಲವನ್ನು ತರುತ್ತೆ. ಈ ಸದಾವಕಾಶಗಳ ಸುರಿಮಳೆ ಮೇ 21ರ ಮಹಾಯೋಗ ಮತ್ತೊಮ್ಮೆ ಬರುವ ಒಂದು ಗುರುಪುಷ್ಯ ಯೋಗವು ಏಪ್ರಿಲ್ನಲ್ಲಿ ಆರಂಭವಾದ ಬದಲಾವಣೆಗಳಿಗೆ ಮುದ್ರೆ ಒತ್ತಲಿದೆ. ಈ ದಿನದಂದು ನೀವು ಚಿನ್ನ ಖರೀದಿಸಬಹುದು ಅಥವಾ ಕನಿಷ್ಠ ಪಕ್ಷ ಒಂದು ಚಿಕ್ಕ ಬೆಳ್ಳಿ ವಸ್ತುವನ್ನಾದರೂ ಮನೆಗೆ ತರುವುದು ಶ್ರೇಯಸ್ಕರ. ದೀರ್ಘಕಾಲದ ಕಾನೂನು ವಿವಾದಗಳಲ್ಲಿ ಸಿಲುಕಿರುವವರಿಗೆ ಈ ಸಮಯದಲ್ಲಿ ಜಯ ಸಿಗುವ ಸಾಧ್ಯತೆ ಹೆಚ್ಚಿದೆ.
ಸ್ತ್ರೀ ಶಕ್ತಿ ಮತ್ತು ಒಂದು ಮನೆಯ ಶಾಂತಿ. ಮಹಾಲಕ್ಷ್ಮಿಯು ನೆಲೆಸುವುದು ಎಲ್ಲಿ ಶಾಂತಿ ಇರುತ್ತದೆಯೋ ಅಲ್ಲಿ ಮಾತ್ರ. ಈ ಸ್ತ್ರೀ ಗೌರವ. ನಿಮ್ಮ ತಾಯಿ, ಪತ್ನಿ, ಸಹೋದರಿ ಅಥವಾ ಯಾವುದೇ ಸ್ತ್ರೀಯನ್ನು ಅವಮಾನಿಸಬೇಡಿ. ಅವರ ಆಶೀರ್ವಾದವೇ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಕೀಲಿಕೈ. ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ಗಲಾಟೆ ಮಾಡಬೇಡಿ. ಈ ಸಮಯದಲ್ಲಿ ದೇವತೆಗಳು ಸಂಚರಿಸುತ್ತಿರುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ. ಮನೆಯಲ್ಲಿ ನಕಾರಾತ್ಮಕತೆ ಇದೆ ಎಂದು ಅನಿಸಿದರೆ ಪ್ರತಿದಿನ ನೀವು ಈ ಚಂದನದ ಅಗರಬತ್ತಿ ಅಥವಾ ಈ ಧೂಪವನ್ನು ಹಚ್ಚಿ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತೆ. ಶನಿದೇವ ಮತ್ತು ಸೂರ್ಯದೇವನ ಕೃಪೆ ಪಡೆಯಲು ದಾನಕ್ಕಿಂತ ಮಿಗಿಲಾದ ದಾರಿಯಿಲ್ಲ. ಅನಾಥಾಶ್ರಮಗಳಿಗೆ ಅಥವಾ ಆಸ್ಪತ್ರೆಗಳಿಗೆ ಔಷಧಿ ಮತ್ತು ಹಣದ ಸಹಾಯವನ್ನು ಮಾಡಿ. ದಾರಿಯಲ್ಲಿ ಸಿಗುವ ಮೂಕ ಪ್ರಾಣಿಗಳಿಗೆ, ಹಸು, ನಾಯಿಯಾಗಿರ್ಬೋದು, ಈ ಪ್ರಾಣಿ ಪಕ್ಷಿಗಳು ಆಹಾರವನ್ನು ನೀಡಿ ಅವುಗಳಿಗೆ. ಸಂಜೆ ಮನೆಗೆ ಮರಳುವಾಗ ನಿಮ್ಮ ಮನೆ ಬಾಗಿಲಿಗೆ ಬರುವ ಯಾವುದೇ ಒಂದು ಜೀವಿಗೆ ನೋವನ್ನುಂಟು ಮಾಡಬೇಡಿ. ಅವರಿಗೆ ಸ್ವಲ್ಪ ಆಹಾರವನ್ನು ನೀಡಿ. ಇದು ನಿಮ್ಮ ಹಳೆಯ ಕರ್ಮಗಳನ್ನು ಕಳೆದು ಹೊಸ ಪುಣ್ಯವನ್ನು ತರುತ್ತೆ. ಕಳೆದ ವರ್ಷಗಳ ಕತ್ತಲೆ ಈಗ ಸರಿಯುತ್ತಿದೆ. ಕಣ್ಣೀರು ಒರೆಸಿಕೊಳ್ಳುವ ಸಮಯ ಬಂದಿದೆ. ಭಗವಾನ್ ಶಿವನ ಓಂ ನಮಃ ಶಿವಾಯ ಮಂತ್ರದ ಜಪ ಮಾಡುತ್ತಾ ಮುನ್ನಡೆಯಿರಿ. ಈ ಏಪ್ರಿಲ್ ಮತ್ತು ಮೇ ತಿಂಗಳು ನಿಮ್ಮ ಜೀವನದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಡುತ್ತೆ. ಬ್ರಹ್ಮಾಂಡದ ಶಕ್ತಿಗಳು ಈಗ ಮಕರ ರಾಶಿಯವರ ಪರವಾಗಿ ನಿಂತಿವೆ. ನಿಮ್ಮ ಜೀವನದ ಅತ್ಯಂತ ರೋಮಾಂಚಕ ಮತ್ತು ಭಾವುಕ ಕ್ಷಣಗಳು ಹತ್ತಿರ ಬಂದಿವೆ. ಮುಂದಿನ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಊಹಿಸದ ಪವಾಡವೊಂದು ಸಂಭವಿಸಲಿದೆ. ನಿಮ್ಮ ಹಳೆಯ ಪ್ರೀತಿ ಅಥವಾ ಅರ್ಧಕ್ಕೆ ನಿಂತು ಹೋದ ಸಂಬಂಧ ಮತ್ತೆ ನಿಮ್ಮ ಜೀವನಕ್ಕೆ ಮರಳುವ ಸಾಧ್ಯತೆ ದಟ್ಟವಾಗಿದೆ. ಇದು ಕೇವಲ ಆಕಸ್ಮಿಕವಲ್ಲ, ಇದು ಒಂದು ಗ್ರಹಗತಿಗಳ ದಿವ್ಯ ಯೋಜನೆ. ಗುರು, ಮಂಗಳ ಮತ್ತು ಬುಧ ಗ್ರಹಗಳ ಯೋಜನೆಯು ನಿಮ್ಮ ಮೇಲೆ ವಿಶೇಷ ಅನುಗ್ರಹವನ್ನು ಬೀರುತ್ತಿದೆ. ಈ ಕಳೆದ ಹಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಕ್ಲೇಶಗಳು, ಅಡೆತಡೆಗಳು ಈಗ ದೂರವಾಗುವ ಸಮಯ ಬಂದಿದೆ. ಈ 48 ಗಂಟೆಗಳು ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿಯನ್ನು ಹಾಡಲಿದೆ. ಈ ಸಮಯದ ವಿಶೇಷತೆ ಎಂದರೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ, ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರಗಳ ಪ್ರಭಾವದಿಂದಾಗಿ ಮಕರ ರಾಶಿಯವರಿಗೆ ಆರ್ಥಿಕ ಮತ್ತು ಮಾನಸಿಕ ನೆಮ್ಮದಿ ದೊರೆಯಲಿದೆ. ಚಂದ್ರನು ನಿಮ್ಮದೇ ರಾಶಿಯಲ್ಲಿ ಸಂಚರಿಸುತ್ತಿರುವುದು ಸ್ಥಿರವಾದ ಸುಖ ಮತ್ತು ಶಾಂತಿಯನ್ನು ತರಲಿದೆ. ಒಂದು ಕಾಲದಲ್ಲಿ ನೀವು ಕಳೆದುಕೊಂಡ ಅಮೂಲ್ಯವಾದ ವ್ಯಕ್ತಿ ಅಥವಾ ವಸ್ತು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಕಳೆದ ಕೆಲವು ಸಮಯದಿಂದ ನೀವು ವಿಪರೀತ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿರಬಹುದು. ಪದೇ ಪದೇ ತಲೆನೋವು, ಈ ಒಂದು ಅನಾರೋಗ್ಯ ಅಥವಾ ನಿದ್ರಾಹೀನತೆಯಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿರಬಹುದು. ರಾತ್ರಿಯ ಹೊತ್ತು ಭಯಾನಕ ಕನಸುಗಳು ಬೀಳುವುದು ಅಥವಾ ಮನಸ್ಸಿನಲ್ಲಿ ಒಂದು ರೀತಿಯ ಈ ಒಂದು ಅಸ್ಪಷ್ಟತೆಯ ಭಯ ಮನೆ ಮಾಡಿರುವುದು ನಿಮ್ಮ ಶಕ್ತಿಯನ್ನು ಕುಂದಿಸಬಹುದು. ಆದರೆ ನೆನಪಿಡಿ, ಇವೆಲ್ಲವೂ ನಿಮ್ಮ ಜೀವನದ ಶುದ್ಧೀಕರಣದ ಪ್ರತಿಕ್ರಿಯೆಗಳು. ಹಳೆಯ ಕಹಿ ನೆನಪುಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ನಿಮ್ಮಿಂದ ದೂರವಾಗುವ ಮೊದಲು ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ. ಈ ಸಣ್ಣ ಪುಟ್ಟ ಅಭ್ಯಾಸಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ನೀವು ಹೆಚ್ಚು ಚೈತನ್ಯಶಾಲಿಯಾಗಿರಲು ಸಾಧ್ಯವಾಗುತ್ತೆ. ನಿಮ್ಮ ಕುಟುಂಬದ ಹಿರಿಯರೊಬ್ಬರು ಅಥವಾ ಈ ಚಿಕ್ಕಪ್ಪನಂತಹ ಸಂಬಂಧಿಗಳು ಈ ಒಂದು ಸಂಕಷ್ಟದ ಸಮಯದಲ್ಲಿ ನಿಮಗೆ ನೆರವಾಗಲಿದ್ದಾರೆ. ಈ ಬರುವ ಫೋನ್ ಕರೆ ಆಗಿರ್ಬೋದು ಅಥವಾ ಸಂದೇಶ ನಿಮ್ಮ ಇಡೀ ದಿನದ ಉತ್ಸಾಹವನ್ನು ಬದಲಿಸಬಹುದು. ಆ ಸಂದೇಶವೇ ನಿಮ್ಮ ಕಳೆದು ಹೋದ ಪ್ರೀತಿಯ ಕೊಂಡಿಯಾಗಿದೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಶ್ರಮ ಪಟ್ಟಿದ್ದೀರಿ. ಆದರೆ ಪ್ರತಿಫಲ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಿ ಸಿಕ್ಕಿಲ್ಲ ಎಂಬ ನೋವು ನಿಮಗಿರಬಹುದು. ಆದರೆ ಈಗ ಕರ್ಮಫಲದಾತ ಶನಿದೇವರ ಕೃಪೆ ನಿಮ್ಮ ಮೇಲಾಗುತ್ತಿದೆ. ನಿಮ್ಮ ಪ್ರಾಮಾಣಿಕತೆಗೆ ಈಗ ಬೆಲೆ ಸಿಗುವ ಕಾಲ ಬಂದಿದೆ. ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ನಿಮ್ಮ ಪುಣ್ಯದ ಲೆಕ್ಕಾಚಾರ ಶುರುವಾಗಿದೆ. ಈ 48 ಗಂಟೆಗಳಲ್ಲಿ ನೀವು ಈ ಹೊಸದನ್ನು ಕಲಿಯಲು ಮುಂದಾಗುತ್ತೀರಿ. ಒಂದು ವೇಳೆ ನೀವು ಒಂದು ಕ್ರಿಯಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಕಲ್ಪನಾ ಶಕ್ತಿಗೆ ಮನ್ನಣೆ ಸಿಗಲಿದೆ. ಕೇವಲ ದೈಹಿಕ ಶ್ರಮದಿಂದ ಯಶಸ್ಸು ಸಿಗುವುದಿಲ್ಲ, ಬುದ್ಧಿವಂತಿಕೆಯನ್ನು ಬಳಸುವ ಸಮಯವಿದು. ಆಫೀಸಿನಲ್ಲಿ ಅಥವಾ ಉದ್ಯಮದಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಬಹುದು.
ಆದರೆ ನಿಮ್ಮ ಮೌನವೇ ಅವರಿಗೆ ದೊಡ್ಡ ಉತ್ತರವಾಗಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದ ಆರ್ಥಿಕ ನಷ್ಟವು ಈ ಅವಧಿಯಲ್ಲಿ ಸರಿದೂಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹೊಸ ದಾರಿಗಳು ಗೋಚರಿಸುತ್ತಿವೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ ಸಂಖ್ಯೆ ಹೆಚ್ಚುತ್ತಿದೆ ಎಂಬ ಮುನ್ಸೂಚನೆ ನಿಮಗಿದೆಯೇ? ನಿಮ್ಮ ಆಪ್ತ ಸಂಬಂಧಿಕರು ಅಥವಾ ಆಫೀಸಿನ ಸಹೋದ್ಯೋಗಿಗಳೇ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿರಬಹುದು. ಈ ಒಂದು 48 ಗಂಟೆಗಳಲ್ಲಿ ಅಂತಹ ಮುಖವಾಡ ಧರಿಸಿದ ವ್ಯಕ್ತಿಗಳ ಅಸಲಿ ಬಣ್ಣ ಬಯಲಾಗಲಿದೆ. ಯಾವುದೇ ಒಂದು ಹೊಸ ಹೂಡಿಕೆ ಅಥವಾ ಸಹಭಾಗಿತ್ವ ಸಹಿ ಹಾಕುವ ಮೊದಲು ನೀವು 100 ಬಾರಿ ಯೋಚಿಸಿ. ವಿಶೇಷವಾಗಿ ಈ ಮಹಿಳಾ ಮಿತ್ರರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ. ಸಂಬಂಧಗಳಲ್ಲಿನ ಸಣ್ಣ ಬಿರುಕುಗಳನ್ನು ದೊಡ್ಡದು ಮಾಡಬೇಡಿ. ತಾಳ್ಮೆಯೇ ನಿಮ್ಮ ಶಸ್ತ್ರವಾಗಲಿ. ನ್ಯಾಯಾಲಯದ ಕೆಲಸಗಳಲ್ಲಿ ತೊಡಗಿದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ವಿವಾದಗಳಿಂದ ದೂರವಿರುವುದು ನಿಮ್ಮ ಘನತೆಗೆ ಒಳ್ಳೆಯದು. ಈ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಮರುಕಳಿಸುತ್ತವೆ. ಅವರು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿರಬಹುದು ಅಥವಾ ಅವರ ಕಡೆಯಿಂದ ಯಾವುದಾದರೂ ಸುಳಿವು ಸಿಗಬಹುದು. ಒಂಟಿತನ ಕಾಡುತ್ತಿದ್ದರೆ ನಿಮ್ಮ ಮನಸ್ಸಿಗೆ ಹತ್ತಿರವಾದವರೊಂದಿಗೆ ಮುಕ್ತವಾಗಿ ಮಾತನಾಡಿ. ಸಂಬಂಧದಲ್ಲಿ ಮೂಡಿದ್ದ ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸಿಕೊಳ್ಳಲು ಇದು ಸಕಾಲ. ಅವರ ಮೆಚ್ಚಿನ ಹಾಡು ಅಥವಾ ಹಳೆಯ ಸಂದೇಶಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಈ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಿ. ಅತ್ಯಂತ ಪ್ರಮುಖ ವಿಷಯ ಅಂತಲೇ ಅನ್ನಬಹುದು, ನಿಮ್ಮ ಪ್ರೀತಿಯ ಜೀವನ. ಮಕರ ರಾಶಿಯವರಿಗೆ ಪ್ರೀತಿ ಎಂದರೆ ಕೇವಲ ಆಕರ್ಷಣೆಯಲ್ಲ, ಅದೊಂದು ಬದ್ಧತೆ. ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮ ಮೌಲ್ಯವನ್ನು ಈಗ ಅರಿತುಕೊಳ್ಳಲಿದ್ದಾರೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.